ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 15 ದಿನಗಳ ಹಿಂದಷ್ಟೇ ಒಂದು ಆಕ್ಸಿಜನ್ ಸಿಲಿಂಡರ್ ಸ್ಫೋಟ ಆಗಿ ಭಾರಿ ಬೆಂಕಿ ಅನಾಹುತ ಆಗಿತ್ತು. ಈಗ ಅದಾದ ಬೆನ್ನಲ್ಲೇ ಮತ್ತೆ ಒಂದು ಮತ್ತೊಂದು ಗಂಭೀರ ಆರೋಪ ಅಂತಂದ್ರೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಪೈಪ್ ಕಳ್ಳತನ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ನಾವು ದಾವಣಗೆರೆ ಜಿಲ್ಲಾಸ್ಪತ್ರೆಯ ವಾರ್ಡ್ ನಂಬರ್ 203 ಮತ್ತು 204ರಲ್ಲಿ ಇದ್ದೀವಿ. ಇಲ್ಲಿ 3 ಪೈಪ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆಕ್ಸಿಜನ್, ನೈಟ್ರೋ ಆಕ್ಸೈಡ್ ಈ ರೀತಿಯಾದಂತ 3 ಪೈಪ್ ವ್ಯವಸ್ಥೆಗಳನ್ನ ಮಾಡಿ ಆಕ್ಸಿಜನ್ ವ್ಯವಸ್ಥೆಯನ್ನ ಇಲ್ಲಿನ ರೋಗಿಗಳಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಇಲ್ಲಿಯ ಪೈಪ್ಗಳನ್ನ ಕಳ್ಳತನ ಮಾಡಲಾಗಿದೆ. ಸುಮಾರು 203 ಮತ್ತು 204ನೇ ವಾರ್ಡಿನ ಸುಮಾರು 8 ಲಕ್ಷ ಬೆಲೆ ಬಾಳುವಂತ ಪೈಪ್ಗಳನ್ನ ಯಾರೋ ಕಿಡಿಗೇಡಿಗಳು ಬಂದು ಏಕಾಏಕಿ ಕದ್ಕೊಂಡು ಹೋಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದು ರಾತ್ರಿ ಇಂಥ ದೊಡ್ಡ ವಾರ್ಡ್ ನಲ್ಲಿ ದೊಡ್ಡದಂತ ಪೈಪ್ಗಳನ್ನ ತೆಗೆದುಕೊಂಡು ಬಂದು ಅದು ಇಲ್ಲೇ ಆಸ್ಪತ್ರೆ ಒಳಗೆ ನುಗ್ಗಿ ಈ ತರ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಅದು 3-4 ಜನ ಗಸ್ತನ್ನ ತಿರುಗ್ತಾ ಇರ್ತಾರೆ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ಗಳು. ಆದ್ರೂ ಕೂಡ ಯಾವ ರೀತಿ ಕಳ್ಳತನ ಆಗಿದೆ ಅಂತ ಹೇಳಿ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಇಷ್ಟು ಮಟ್ಟದ ದೊಡ್ಡ ಜಿಲ್ಲಾಸ್ಪತ್ರೆಯಲ್ಲಿ ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ. ರಾತ್ರಿ ಆದ್ರೂ ಕೂಡ ಓಡಾಡ್ತಾ ಇರುವಂತ ಸಮಯದಲ್ಲಿ ಹೇಗೆ ಈ ರೀತಿ ಅಂತ ಕಳ್ಳತನ ಆಯ್ತು? ಏನಾದ್ರೂ ಅಧಿಕಾರಿಗಳೇ ಈ ಕಳ್ಳತನಕ್ಕೆ ಸಾಥನ್ನ ಕೊಟ್ರ ಅನ್ನೋದು ಅನುಮಾನ ಕೂಡ ಮೂಡುತ್ತೆ. ಕಾರಣ ಏನಂತಂದ್ರೆ ದೊಡ್ಡ ಆಸ್ಪತ್ರೆ, ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ರಾತ್ರಿ ಆಗ್ಲಿ ಇಲ್ಲಿ ಸಾಕಷ್ಟು ಪೇಷಂಟ್ಗಳು ಬರ್ತಾ ಇರುತ್ತೆ, ಎಮರ್ಜೆನ್ಸಿ ಆಗ್ಲಿ ಅದೇ ಇರುವಾಗಲೂ ಕೂಡ ಹೇಗೆ ಕಳ್ಳತನ ಆಯ್ತು ಅನ್ನೋದು ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೊಂದು ರೂಮು ಮತ್ತು ಇದರ ಪಕ್ಕದ 203 ಮತ್ತು 204 ವಾರ್ಡ್ಗಳಲ್ಲಿ ಸುಮಾರು 8 ಲಕ್ಷದ ಮೌಲ್ಯದ ಪೈಪ್ಗಳನ್ನ ಕಳ್ಳತನ ಮಾಡಲಾಗಿದೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಜೊತೆಗೆ ಇದು 1 ಕೆಜಿಗೆ 900 ರೂಪಾಯಿ ಬೆಲೆ ಬಾಳುವಂತ ಪೈಪ್ ಅಂತೆ. ಅಂದ್ರೆ ಆಕ್ಸಿಜನ್ ಹೋಗೋ ಸಲುವಾಗಿ ಒಳ್ಳೆ ಗುಣಮಟ್ಟದ ಪೈಪ್ ಅನ್ನ ತಂದಿರ್ತಾರೆ. ಇದನ್ನ ಕಳ್ಳತನ ಮಾಡಿ ಯಾರು ಎಲ್ಲಿಗೆ ತೆಗೆದುಕೊಂಡು ಹೋದ್ರು, ಸಿಸಿ ಕ್ಯಾಮೆರಾ ಇರಲಿಲ್ವಾ? ಇದುವರೆಗೂ ಕೂಡ ಈ ಪೈಪ್ ಕಳ್ಳತನ ಆಗಿದ್ರು ಕೂಡ ಇದುವರೆಗೂ ಒಂದು ದೂರು ದಾಖಲಾಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಕೇವಲ ಒಂದು ನೋಟಿಸ್ ಅನ್ನ ಕೊಟ್ಟು ನೀವು ಏನ್ ಮಾಡ್ತಾ ಇದ್ರಿ, ಗಸ್ತು ತಿರುಗೋದನ್ನ ಬಿಟ್ಟು ಏನ್ ಕೆಲಸವನ್ನ ಮಾಡ್ತಾ ಇದ್ರಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಉತ್ತರ ಪಡೆಯುವಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ. ಆದ್ರೆ ಕಳ್ಳತನ ಆಗಿರೋದ್ ಬಗ್ಗೆ ಯಾವುದೇ ರೀತಿಯಂತ ದೂರು ಇದುವರೆಗೂ ದಾಖಲಾಗಿಲ್ಲ. ಇದರಿಂದ ಇದನ್ನ ನಿರ್ವಹಿಸಿರುವಂತ ಅಧಿಕಾರಿಗಳ ಮೇಲೆ ಒಂದು ಅನುಮಾನ ಮೂಡುವಂತಿದೆ. ಇನ್ನಾದ್ರೂ ಸಾರ್ವಜನಿಕರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಏನಾಗ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಅಂತ ಹೇಳಿ ಇದಕ್ಕೆ ಇನ್ನಾದ್ರೂ ಉತ್ತರ ಸಿಗುತ್ತೆ, ಇನ್ನಾದ್ರೂ ದೂರು ದಾಖಲಾಗುತ್ತಾ? ಕದ್ದುಕೊಂಡು ಹೋದವರು, ಆಕ್ಸಿಜನ್ ಪೈಪ್ ಗಳನ್ನ ಕದ್ಕೊಂಡು ಹೋದವರು ಯಾರು ಅನ್ನೋದು ಇನ್ಮೇಲಾದ್ರೂ ಗೊತ್ತಾಗಬೇಕಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.